ಗದಗ ನಗರದ ಮಾಳಶೆಟ್ಟಿ ವೃತ್ತದಲ್ಲೇ ಇತ್ತೀಚೆಗೆ ಸಾರ್ವಜನಿಕರು ಒಂದು ಅಪರೂಪದ ದೃಶ್ಯಕ್ಕೆ ಸಾಕ್ಷಿಯಾದರು. ಹೆಲ್ಮೆಟ್ ಧರಿಸದೆ ಬೇಕಾಬಿಟ್ಟಿ ಓಡಾಡುವ ವಾಹನ ಸವಾರರಿಗೆ ಬುದ್ಧಿ ಕಲಿಸಲು ಗದಗದ ಎಸ್ಪಿ ರೋಹನ್ ಜಗದೀಶ್ ನೇತೃತ್ವದ ಪೊಲೀಸ್ ತಂಡ ಒಂದು ಸಖತ್ ಐಡಿಯಾ ಮಾಡಿದೆ. ಕಾಕಿ ಪಡೆಯು ಯಮಧರ್ಮರಾಜ, ಚಿತ್ರಗುಪ್ತ ಹಾಗೂ ಕಿಂಕರರ ವೇಷ ಧರಿಸಿ ರಸ್ತೆಗಿಳಿದು ಜನರಲ್ಲಿ ಜಾಗೃತಿ ಮೂಡಿಸಿದೆ. ಹೆಲ್ಮೆಟ್ ಇಲ್ಲದೆ ಬಂದವರನ್ನು ತಡೆದು ನಿಲ್ಲಿಸಿ ಚಿತ್ರಗುಪ್ತ ಅವರ ಪಾಪದ ಲೆಕ್ಕಾಚಾರದ ಪುಸ್ತಕ ತೆರೆದು ಯಮನ ಕೈಗೆ ಕೊಟ್ಟರೆ ಯಮಧರ್ಮರಾಜ ಜೀವದ ಬೆಲೆ ಬಗ್ಗೆ ಖಡಕ್ ವಾರ್ನಿಂಗ್ ನೀಡಿದ್ದಾನೆ. ಅಹವಲ್ದಾರ್ ಎಚ್.ಎಸ್. ವೆಂಕಟಾಪುರ ಯಮನಾಗಿ, ಚಂದ್ರು ಬಾರೇಕರ್ ಚಿತ್ರಗುಪ್ತನಾಗಿ ಅಚ್ಚುಕಟ್ಟಾಗಿ ನಟಿಸಿದ್ದಾರೆ. ಹೋಮ್ ಗಾರ್ಡ್ಗಳು ಕಿಂಕರರಾಗಿ ಸಾಥ್ ನೀಡಿದ್ದಾರೆ. ಇದೇ ವೇಳೆ ನಿಯಮ ಪಾಲಿಸಿ ಹೆಲ್ಮೆಟ್ ಹಾಕಿಕೊಂಡು ಬಂದ ಸಾರ್ವಜನಿಕರಿಗೆ ಪೊಲೀಸರು ಗೌರವದಿಂದ ಹೂವು ನೀಡಿ ಅಭಿನಂದಿಸಿದ್ದಾರೆ. ಪೊಲೀಸರ ಈ ಡಿಫರೆಂಟ್ ಜಾಗೃತಿ ಅಭಿಯಾನಕ್ಕೆ ಗದಗದ ಜನರಿಂದ ಭರ್ಜರಿ ಮೆಚ್ಚುಗೆ ವ್ಯಕ್ತವಾಗಿದೆ. ರಾಜ ಯಮಧರ್ಮರಾಜ ಚಿತ್ರಗುಪ್ತರೇ, ಏಕೆ ಈಗ ನಾವು ಯಾವ ನಗರದಲ್ಲಿದ್ದೇವೆ? ಪ್ರಭು, ನಾವು ಗದಗ ಶಹರದ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಮಾಳಶೆಟ್ಟಿ ಸರ್ಕಲ್ನಲ್ಲಿದ್ದೇವೆ ಪ್ರಭು. ಇಲ್ಲಿನ ಸಾರ್ವಜನಿಕರು ತಮ್ಮ ಬೈಕ್ ಸವಾರಿ ಮಾಡುವಾಗ ಏಕೆ ಹೆಲ್ಮೆಟ್ ಧರಿಸುತ್ತಿಲ್ಲ? ಇವರಿಗೆ ಕಾನೂನಿನ ಅರಿವಿಲ್ಲವೇ? ಪ್ರಭು, ಕೆಲವರು ತಮ್ಮ ಕೇಶಾಲಂಕಾರ ಕೆಡುವುದೆಂದು, ಕೆಲವರು ತಲೆನೋವು ಬರುವುದೆಂದು, ಶೆಕೆಯಾಗುತ್ತದೆ ಎಂದು ಹೆಲ್ಮೆಟ್ ಹಾಕದೆ ಹಾಗೆ ಸಂಚರಿಸುತ್ತಿದ್ದಾರೆ ಪ್ರಭು. ಹೆಲ್ಮೆಟ್ ಹಾಕದಿದ್ದರೆ ಅವರ ತಲೆಗೆ ಗಾಯವಾಗಿ ಕೈಕಾಲು ಮುರಿದು ಎಷ್ಟೋ ಜನ ಪ್ರಾಣವನ್ನು ಕಳೆದುಕೊಂಡು ನಮ್ಮ ಯಮಲೋಕಕ್ಕೆ ಬಂದಿಲ್ಲವೇ? ಇವರಿಗೆ ಕಾನೂನಿನ ಭಯವಿಲ್ಲವೇ? ಪ್ರಭು, ನಮ್ಮ ಗದಗ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಹಲವಾರು ಬಾರಿ ಸಂಚಾರಿ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದರು. ಕಾನೂನಿನ ಅರಿವನ್ನು ತಿಳಿಸಿ ಹೇಳಿದರು. ಅವರು ಈವರೆಗೂ ಹೆಲ್ಮೆಟ್ ಹಾಕುತ್ತಿಲ್ಲ ಪ್ರಭು. ಹಾಗಾದರೆ ಇವರನ್ನು ನಮ್ಮ ಯಮಲೋಕಕ್ಕೆ ಕರೆದುಕೊಂಡು ಹೋಗೋಣ. ಕಿಂಕರರೇ,